ನರೇಂದ್ರ ಮೋದಿ ಅವರನ್ನ ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಯೋತ್ಪಾದಕರು ಅಂತ ಕರೆದಿದ್ದಾರೆ. ಅದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ನೋವುಪಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಬಳ್ಳಾರಿ ಜಿಲ್ಲಾ ಘಟಕದ ಅವರ ಆಫೀಸಿಗೆ ನಾವು ಇವತ್ತು ಮುತ್ತಿಗೆ ಹಾಕ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರೆಲ್ಲರೂ ಸೇರಿಕೊಂಡು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಫೀಸಿಗೆ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ. ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇದ್ದಾರೆ. ಹೌದು, ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿಂದ ಹೋಗಿ ಮುತ್ತಿಗೆ ಹಾಕಿ ಆ ರಾಷ್ಟ್ರೀಯ ಅಧ್ಯಕ್ಷರು ರಾಜೀನಾಮೆ ಕೊಡೋವರೆಗೆ ಕೂಡ ನಮ್ಮ ಒಂದು ಈ ಪ್ರತಿಭಟನೆ ಮುಂದುವರಿಯುತ್ತೆ. ಬಿಜೆಪಿಯ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಮೊನ್ನೆ ಕೆಲವು ದಿನಗಳ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳನ್ನು ಭಯೋತ್ಪಾದಕರು ಅಂತ ಕರೆದಿರುವಂಥ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಭಯೋತ್ಪಾದಕರು ಅಂತ ಕರೆದ್ರು. ನಿಜವಾಗ್ಲೂ ನಿಮಗೆ ಸಂಸ್ಕಾರ ಇಲ್ಲದಂಥ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ನೀವೊಂದು ರಾಜಕೀಯ ಮುತ್ಸದ್ದಿಯಾಗಿ ಇಡೀ ವಿಶ್ವದಲ್ಲಿ ಪ್ರಧಾನಮಂತ್ರಿಗಳಿಗೆ 25ಕ್ಕೂ ಆ ದೇಶದ ಅತ್ಯುನ್ನತ ಪದವಿಯನ್ನು ಕೊಟ್ಟು ಗೌರವಿಸಿರುವಂಥ ದೇಶಗಳನ್ನು ಯಾರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಕೊಟ್ಟು ಗೌರವಿಸಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಭಾರತದಲ್ಲಿ ಕಾಂಗ್ರೆಸ್ ಪಾರ್ಟಿ ಯಾವ ನೀಚ ಕೆಲಸಕ್ಕೆ ಇಳಿತಾ ಇದೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳನ್ನು ನೀವು ಟೆರರಿಸ್ಟರು ಅಂತೇಳಿ ಕರೆಯುವಂಥದ್ದು, ಭಯೋತ್ಪಾದಕರಂತ ಕರೆಯುವಂಥದ್ದು ಇದು ಭಾಳ ನಾಚಿಕೆಗೇಡಿನ ಸಂಗತಿ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಜಿಲ್ಲಾ ಘಟಕ ನಾವು ಭಾರತೀಯ ಕಾಂಗ್ರೆಸ್ ಪಾರ್ಟಿಯ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಏನು ಅಂತೇಳಿದ್ರೆ ನಮ್ಮ ಬೇಡಿಕೆ, ನೀವು ಕಾಂಗ್ರೆಸ್ಸಿನ ಅಧ್ಯಕ್ಷರ ಜಾಗಕ್ಕೆ ನಾಲಾಯಕರು ತಕ್ಷಣ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಗದ್ದುಗೆಯಿಂದ ನೀವು ಕೆಳಗಿಳಿಬೇಕು ಅಂತೇಳಿ ಈ ಪ್ರತಿಭಟನೆಯನ್ನು ನಾವು ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ಧನ್ಯವಾದ. ಭಯೋತ್ಪಾದಕರಂತ ಕರೆದಿರುವಂತ ಖರ್ಗೆ ಅವರಿಗೆ, ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕರಂತ ಕಾಂಗ್ರೆಸ್ ಪಾರ್ಟಿಗೆ ಧಿಕ್ಕಾರ ಧಿಕ್ಕಾರ.